ಸೊ ಈ ಮಲೆನಾಡಿಗೆ ನಾವು ಎಷ್ಟು ಸಾರಿ ಬಂದ್ರೂ ಕೂಡ ಇದು ಹೊಸದಾಗೇ ಇರುತ್ತೆ. ಯಾಕೆಂದರೆ ಲೈಕ್ ಎಲ್ಲ ಮರಗಳು ಎಲೆಗಳೆಲ್ಲ ಉದುರ್ಬಿಟ್ಟು ಮತ್ತು ಹೊಸ ಎಲೆಗಳು ಬರ್ತದಲ್ಲ, ಸೊ ಹೊಸದೇ ಅಲ್ವಾ, ಪ್ರತಿಯೊಂದೂ ಹೊಸದೇನೆ ಅಲ್ವಾ. ಸೊ ಬಟ್ ಆ ಫೀಲಿಂಗೇ ಇರ್ಬೋದು, ಆ ಒಂದು ಭಾವನೆಗಳಿರ್ಬೋದು, ಆ ಕಣ್ಣಿಗೆ ಮನಸ್ಸಿಗೆ ಹಬ್ಬ, ಇದಕ್ಕಿಂತ ಖುಷಿ ಎಲ್ಲಿದೆ ಅಲ್ವಾ. ದೇವ್ರು ಎಲ್ಲಿದ್ದಾರೆ ಅಂತ ಕೇಳೋರಿಗೆ ಒಂದು ಒಳ್ಳೆ ಉತ್ತರ ಅಂದರೆ ಪ್ರಕೃತಿ ಅಷ್ಟೇನೆ. ಈ ಮರಗಳು ದೇವರಿಗೂ ಮತ್ತು ಮನುಷ್ಯನಿಗೂ ಇರೋ ಸೇತುವೆಗಳು ಅಲ್ವಾ. ಸೂರ್ಯ ದೇವನಿಂದ ಬೆಳಕನ್ನು ತಗೊಂಡು, ಭೂಮಿ ತಾಯಿಯಿಂದ ಸಾರನ ತಗೊಂಡು, ಆ ಫಲ ಎಲ್ಲ ನಮಗೆ ಕೊಡ್ತಾವಲ್ಲ, ಆ ನೆರಳು ಕೊಡ್ತವೆ ಅಂತ, ಗಾಳಿನ ಕೊಡ್ತವೆ. ಇನ್ನೇನು ಬೇಕು, ಇನ್ನೆಲ್ಲಿ ದೇವರನ್ನ ಕಂಪ್ಲೀಟಾಗಿ ನಾವು ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದರೆ ಈ ಪ್ರಕೃತಿನೇ ಅಲ್ವಾ. ಈ ಪ್ರಕೃತಿನ ಸವಿತಾ ಈ ಚುರು ಮಳೆಯಲ್ಲಿ, ಚುರುಕತ್ತೋ ಚಳಿಯಲ್ಲಿ ಒಂಥರ ಸ್ವರ್ಗ ಇದೇನೆ ಅಂತ ಹೇಳ್ಬೋದು.